ಸೊ ಫೈನಲಿ ನಮ್ಮದು ಸರ್ಪ್ರೈಸ್ ಅನ್ಬಾಕ್ಸಿಂಗ್ ಬಂದಿದೆ. ಯೋ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಸೊ ಇವತ್ತು ಆ ಒಂದು ಸರ್ಪ್ರೈಸ್ ಅನ್ನೋದು ಏನಿತ್ತು ಅದು ಔಟ್ ಆಫ್ ಡೆಲಿವರಿ ಆಗಿದೆ. ಹಾಸನಿಂದ ಅದು ಬರ್ತಾ ಇದೆ. ಸೊ ಅದು ಬಂದಿದ ತಕ್ಷಣ ಡೆಫಿನೆಟ್ಲಿ ಅನ್ಬಾಕ್ಸ್ ಮಾಡಿಸ್ತೀನಿ. 4 ವೀಡಿಯೋಯಿಂದ ಸರ್ಪ್ರೈಸ್ ಅಂದು ನಿಮಗೂ ಆ ಸರ್ಪ್ರೈಸ್ ಮೇಲೆ ಬೋರ್ ಆಗಿಬಿಟ್ಟಿರುತ್ತೆ. ಆ್ಯಕ್ಚುಲಿ ನನಗೂ ಹಂಗೆ ಬಂದುಬಿಟ್ಟಿದೆ. ಕಾದು ತುಂಬ ಪೇಷನ್ಸ್ ಹೋಗ್ಬಿಡ್ತು. ಲೈಕ್ ಆ ಫಸ್ಟ್ ಕ್ರೈಯಿಂದ ನಾನು ಬುಕ್ ಮಾಡಿರೋದು. ಅವ್ರು ಯಾಕೆ ಪ್ರಾಮಿಸ್ ಮಾಡ್ತಾರೋ ಗೊತ್ತಿಲ್ಲ, ನಾನು 3 ಡೇಸಲ್ಲಿ ಡೆಲಿವರಿ ಕೊಡ್ತೀವಿ ಅಂತ. 3 ಡೇಸ್ ತುಂಬ ತಿರ್ಗಾ ಎಕ್ಸ್ಟ್ರಾ 3 ಡೇಸ್ ಡಿಲೇ ಆಗಿದೆ. ಇದು ಆ್ಯಕ್ಚುಲಿ ಇದು ನನಗೆ ಸಂಡೇನೇ ಬರಬೇಕಾಗಿತ್ತು. ಮಂಡೇ ಟ್ಯೂಸ್ಡೇ ಆಗಿದೆ ಆಲ್ರೆಡಿ. ಬಟ್ ಹೋಪ್ ಸೊ ಇವತ್ತು ಬರ್ತಿದೆ. ಅದು ಬಂದಿದ್ದ ತಕ್ಷಣ ನಿಮ್ಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಏನು ಸರ್ಪ್ರೈಸು, ಅದು ಯಾರಿಗೆ ಸರ್ಪ್ರೈಸು ಅಂತ. ಸೊ ನಿಮ್ಗೇನಾದ್ರು ಗೊತ್ತಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಲ್ಲೇ ಪಾಸ್ ಮಾಡಿಬಿಟ್ಟು ಏನಿರ್ಬೋದು ಸರ್ಪ್ರೈಸ್ ಅಂತ ತಿಳಿಸಿ. ಬಟ್ ಈ ವಿಡಿಯೋದಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಅದೇನು ಅಂತ. ಯೋ ಗೈಸ್, ಸೊ ಬ್ಯಾಕ್ ಟು ವರ್ಕ್ ಒನ್ಸ್ ಅಗೇನ್. ಸೊ ಇವತ್ತೇನು ಅಂದರೆ ಸ್ವಲ್ಪ ವರ್ಕ್ ಕಮ್ಮಿ ಇತ್ತು. ಹಾಗಾಗಿ ಸ್ವಲ್ಪ 1-2 ಹಾಬಿ ಪ್ರಾಜೆಕ್ಟ್ಸ್ ಮಾಡೋಣ ಫಾರ್ ಇಂಪ್ರೂವ್ ಮೈ ಪೋರ್ಟ್ಫೋಲಿಯೋ ಅಂತ ಒಂದು ಪ್ಲ್ಯಾನ್ ಬಂತಂಗೆ ಸಡನ್ನಾಗಿ. ಸೊ ಹಂಗಾಗಿ ಮಾಡ್ತಿದ್ದೆ. ಲೈಕ್ ಯೂಸ್ AI ಓನ್ಲಿ ಫಾರ್ ಡೂಯಿಂಗ್ ಮೈ ವರ್ಕ್ಸ್, ಓಕೆನಾ? ಸೊ ಏನಿಲ್ಲ, ಚಾಟ್ ಜಿಪಿಟಿಯಿಂದ ಪ್ರಾಂಪ್ಟ್ ತೊಗೊಳ್ಳೋದು, ನನ್ನ ಐಡಿಯಾಸ್ನೆಲ್ಲ ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಚಾಟ್ ಜಿಪಿಟಿಯಿಂದ ಪ್ರಾಂಪ್ಟ್ ತೊಗೊಳೋದು, ದೆನ್ ಗಿವಿಂಗ್ ಬ್ಯಾಕ್ ಟು ದ VS ಕೋಡ್. ಸೊ ಈ ಥರ ಇದೆ. ಸೊ ನೀವೇನಾದ್ರು ಹಾಬಿ ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಹೇಳಿ. ನಂದು ಲಿಂಕ್ಡ್ಇನ್ನ ನೀವು ಓಪನ್ ಮಾಡಿ, ಪಾಸಿಬಲ್ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಲಿಂಕ್ ಕೊಟ್ಟಿರ್ತೀನಿ. ಎಷ್ಟೊಂದು ಪ್ರಾಜೆಕ್ಟ್ಸ್ಗಳು ಮಾಡಿದ್ದೀನಿ. ಸೊ ಆಮೇಲೆ ಗಿಟ್ಹಬ್ ಕೂಡ ಇದೆ, ಅದರಲ್ಲಿ ಎಷ್ಟೊಂದು ಪ್ರಾಜೆಕ್ಟ್ಸ್ಗಳು ಮಾಡಿದ್ದೀನಿ. ನಿಮಗೂ ಯಾವ್ದಾರು ಬೇಕು, ನೀವೇನಾದ್ರು BE ಸ್ಟೂಡೆಂಟ್ ಆಗಿದ್ದು ನೀವೇನಾದ್ರು ಒಂದು ಹಾಬಿ ಪ್ರಾಜೆಕ್ಟ್ಸ್ಗೆ ಒಂದು ಐಡಿಯಾ ಹುಡುಕ್ತಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ನನಗೆ ಗೊತ್ತಿರೋ ಒಂದು ಐಡಿಯಾಸ್ಗಳನ್ನ ನಿಮಗೆ ಪಿಚ್ ಮಾಡ್ತೀನಿ. ನೀವು ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ಆ್ಯಂಡ್ ನೀವು ನನ್ನ ಪ್ರಾಜೆಕ್ಟ್ಸ್ಗಳು ನೋಡಿ, ಲಿಂಕ್ಡ್ಇನ್ನಲ್ಲಿ ಆಗಿರ್ಬೋದು, ಅವೆಲ್ಲ ಲೈವ್ ಇದೆ ವೆಬ್ಸೈಟ್ಗಳು. ನೀವೆಲ್ಲ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೋಬೋದು. ನೋಡೋಣ, ಹಂಗೆ ಕನೆಕ್ಟಿವಿಟಿಯಾಗಿ ಬಿಡೋಣ. ಏನಂತೀರ? 15 minutes later. ನೋಡಿ, ಒಂದು ಪಕ್ಷಿ ನಮ್ಮ ಮನೆಯಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಕೂಡು ಕಟ್ತಾ ಇದೆ ನಮ್ಮ ಒಂದು ಗಾರ್ಡನಲ್ಲಿ, ಗಿಡ ಇರೋದಕ್ಕೆ. ಎಷ್ಟು ಹೆಂಗೆ ಕಟ್ತಿದ್ದಾವೆ ಅಂದರೆ, ಇದು ಒಂದು ಕಡ್ಡಿ ಹಿಡ್ಕೊಂಬರುತ್ತೆ. ಸೊ ಅದ್ರ ಪಾರ್ಟ್ನರು ಇಲ್ಲೇ ಆ ಲೈನ್ ಮೇಲೆ ಎಲ್ಲರೂ ಕುಂತಿರುತ್ತೆ ಸೆಕ್ಯೂರಿಟಿಗೆ. ಈಗ ನೋಡಿ, ಅದು ನನ್ನೇ ನೋಡ್ತಾ ಇದೆ. ನೋಡಿ, ಅದು ಪಾರ್ಟ್ನರು ಇಲ್ಲೇ ಎಲ್ಲೋ ಸೆಕ್ಯೂರಿಟಿ ನೋಡಿ, ಅಲ್ಲಿ ಆ ಒಂದು ಟ್ಯಾಂಕ್ ಇದೆ ನೋಡಿ, ಅದ್ರ ಮೇಲೆ ಕುಂತಿದೆ ಅದ್ರ ಪಾರ್ಟ್ನರ್. ಸೊ ಅದು ಹೆಂಗೆ ಅಂದರೆ, ಇದನ್ನು ಸೆಕ್ಯೂರಿಟಿ ಕಾಯ್ತೈತೆ. ಸೊ ಇದಕ್ಕೆ ಏನಾರು ಅಪಾಯ ಆದರೆ ಅದು ಬರೋ ಥರ. ನೋಡಿ, ಇದು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ. ಅದು ಕೆಳಗಡೆ ಇರೋ ಎಲೆನ ಥರ ಬೇಸ್ ಥರ ಮಾಡ್ಕೊಂಡು ಈಗ ಎಣಿತಾ ಇದೆ ನೋಡಿ. ಅದು ಕೆಳಗಡೆ ಬೇಸ್ಮೆಂಟು ಎಲ್ಲ ಎಷ್ಟು ನೀಟಾಗಿ ಅದು ಮಾಡ್ತಿದೆ ಅಂತ. A few moments later. ಫೈನಲಿ ದ ಸರ್ಪ್ರೈಸ್ ಆರ್ಡರ್ ಬಂದಿದೆ ಡೆಲಿವರಿಗೆ. ಸೊ ಇನ್ನೊಂದು 5 ಮಿನಿಟ್ಸ್ ಬರ್ತಾರೆ. ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಅದನ್ನು ಅನ್ಬಾಕ್ಸ್ ಮಾಡೋಣ. ತೋರಿಸಿ ನಿಮಗದು ಆ್ಯಕ್ಚುಲಿ ಗೊತ್ತಾಗುತ್ತೆ ಏನು ಅನ್ನೋದು. ಅದು ಯಾರಿಗೆ ಅನ್ನೋದು ನಿಮಗೆ ಸಿಂಪಲಾಗಿ ಗೊತ್ತಾಗುತ್ತೆ. ಬರಲಿ, ಒಂದು 5 ಮಿನಿಟ್ಸ್. 5 minutes later. ಸೊ ಫೈನಲಿ ನಮ್ಮದು ಸರ್ಪ್ರೈಸ್ ಅನ್ಬಾಕ್ಸಿಂಗ್ ಬಂದಿದೆ. ಸೊ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿದೆ, ಇದೊಂದು ಸೈಕಲ್ಲು. ಸೊ ನಮ್ಮ ಅಕ್ಕನ ಪಾಪುಗೆ ತರಿಸಿರೋದು. ಸೊ ಇದನ್ನು ಅನ್ಬಾಕ್ಸ್ ಮಾಡಿ ಇದನ್ನೆಲ್ಲ ಫಿಟ್ ಮಾಡೋಣ. ತುಂಬ ದೊಡ್ಡ ಬಾಕ್ಸ್, ಡೋಂಟ್ ನೋ ಇದನ್ನು ಫಿಕ್ಸ್ ಮಾಡೋಕ್ಕೆ ಬರುತ್ತೇನೋ ಅಂತ. ಯೂಟ್ಯೂಬಲ್ಲಿ ನೋಡಿದ್ದೆ ಇದನ್ನು ಯಾವ ಥರ ಫಿಕ್ಸ್ ಮಾಡೋದು ಅಂತ. ಅದೇ ಒಂದು ಹೋಪ್ ಮೇಲೆ ತರಿಸಿದ್ದು. ಲೆಟ್ಸ್ ಸಿ. ಇದು ಮೆರೂನ್ ಕಲರ್ ನಾವು ತರಿಸಿರೋದು. ಇದು ನನಗೆ ಅನ್ಬಾಕ್ಸ್ ಮಾಡೋಣ. ಟೈನಿ ಟೋಸ್ ಅಂತ. ಇಟ್ಸ್ ಆಫ್ 5000 rupees ಏನೋ ಆಗುತ್ತೆ ಈ ಸೈಕಲ್ಗೆ. ಇದು ಸರ್ಪ್ರೈಸ್ ಅನ್ಬಾಕ್ಸಿಂಗ್ ಇದು. Much later. ಇದೆ R4 Rabbit ಇಂದ ಒಂದು ಟ್ರೈಸಿಕಲ್ಲು ತರಿಸಿದ್ದು ನಾನು ಫಸ್ಟ್ ಕ್ರೈಯಿಂದ. ಒಂದು ಹ್ಯಾಂಡಲ್ ಇದೆ ಮೇಲೆ, ನಿಮ್ಗೆ ಗೊತ್ತಲ್ಲ ಟ್ರೈಸಿಕಲ್ ಯಾವ ಥರ ಬರುತ್ತೆ ಬೇಬೀಸ್ಗೆ ಅಂತ. ಆ ಥರ ಫ್ರಮ್ ದ R4 Rabbit ಅನ್ನೋ ಒಂದು ಬ್ರ್ಯಾಂಡಿಂದ ಬಂದಿರೋದು. ಸೊ ಆ್ಯಕ್ಚುಲಿ ಇದು ಚೆನ್ನಾಗಿದೆ ಸೈಕಲ್. ಒಂದೊಳ್ಳೆ ಕ್ವಾಲಿಟಿ ಆ್ಯಂಡ್ ದ ಟೈರ್ಸ್, ದ ವೆಯ್ಟ್ ತುಂಬ ಚೆನ್ನಾಗಿದೆ. ಕ್ವಾಲಿಟಿ, ಬಿಲ್ಡ್ ಸ್ವಲ್ಪ ಸಾಲಿಡ್ ಆಗಿದೆ. ಆ್ಯಂಡ್ ಒಂದು ಇಂಟ್ರೆಸ್ಟಿಂಗ್ ಅಂದರೆ, ಈ ಸೀಟ್ ಏನಿದೆ ಅದನ್ನು ನಾವು 360 ಡಿಗ್ರಿ ಟರ್ನ್ ಮಾಡ್ಬೋದು. ಸೊ ಕೆಳಗಡೆ ಒಂದು ಬಟನ್ ಇದೆ. ಸೊ ಅದನ್ನು ಪುಷ್ ಮಾಡಿದರೆ ನೋಡಿ ಈ ಥರ ತಿರುಗಿಸ್ಕೋಬೋದು. ಸೊ ನಾವು
ಆ ಕಡೆಗೆ ಫೇಸ್ ಆಗಿರುತ್ತೆ, ಆ ಥರ ಹೋಗ್ಬೋದು. ಆ್ಯಂಡ್ ಆಲ್ಸೋ ನಿಮ್ಗೆ ಇಲ್ಲಿ 2 ಹೋಲ್ ಕಾಣ್ತಿರ್ಬೋದು. ಇಲ್ಲಿಗೊಂದು ಹಿಂಗೆ ಕೆನೋಪಿ ಥರ ಬರುತ್ತೆ, ಹಿಂಗೆ ಟಾರ್ಪಲ್ ಥರ, ಟಾರ್ಪಲ್ ಅಲ್ಲ, ಹಿಂಗೆ ಬಿಸಿಲು ಬರೋದಿಲ್ದಂಗೆ ಅಥವಾ ಮಳೆ ಬರೋದಿಲ್ದಂಗೆ ಹಿಂಗೊಂದು ಮೇಲ್ಗಡೆ ಅಂಬ್ರಲ್ಲ ಥರ ಬರುತ್ತೆ. ಅದು ಆ್ಯಕ್ಚುಲಿ ಅದು ಬಿಚ್ಚಿಕ್ಕಿದ್ದೀವಿ, ಚೆನ್ನಾಗಿ ಕಾಣಲ್ಲ ಅಂತ ಸೈಕಲ್ಗೆ. ಬಟ್ ಈ ಥರ ಇದೆ. ನಿಮಗೂ ಏನಾದ್ರು ಬೇಕಾದರೆ ಇದ್ರ ಪ್ರಾಡಕ್ಟ್ ಲಿಂಕ್ ಕೇಳಿ ಕಳಿಸ್ತೀನಿ ಫಸ್ಟ್ ಕ್ರೈಯಲ್ಲಿ. ನಾನು ಇದು ತೊಗೊಂಡಾಗ 4700 ಆಯಿತು, ಸಮ್ ಕೂಪನ್ಸ್ ಎಲ್ಲ ಯೂಸ್ ಮಾಡಿಕೊಂಡು. ಬಟ್ ಈಗ ಅದು ಲೈಕ್ 5300 ಏನೋ ಪ್ರೈಸ್ ಇದೆ. ಚೆನ್ನಾಗಿದೆ ಸೈಕಲ್. ಇದರಲ್ಲಿ ಎಷ್ಟೊಂದು ಕಲರ್ ವೇರಿಯಂಟ್ಸ್ಗಳೆಲ್ಲ ಇದೆ. ಸೊ ಐ ಚೂಸ್ ದ ಮೆರೂನ್ ಕಲರ್. ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಇದು ನೀವು ಫಿಟ್ ಮಾಡೋದೆಲ್ಲ ತುಂಬ ಈಸಿ. ಲೈಕ್ ಎಲ್ಲ ಒಂಥರ ಪ್ಲಗ್ ಆ್ಯಂಡ್ ಪ್ಲೇ ಥರ ಇದೆ. ಏನು ಸ್ಕ್ರೂ ಡ್ರೈವರ್ ನಥಿಂಗ್ ಏನೂ ಬೇಡ. ಜಸ್ಟ್ ಅವನ್ನೆಲ್ಲ ಸುಮ್ಮನೆ ಹಿಂಗೆ ಪ್ಲಗ್ ಮಾಡಿರಾಯಿತು, ಎಲ್ಲ ಕೂಡ ಲಾಕ್ ಆಗುತ್ತೆ ಹೋಗಿ. ಸೊ ಇದನ್ನು ತೊಗೊಂಡ್ರೆ ನೀವು ಆರಾಮಾಗಿ ಮನೆಯಲ್ಲೇ ಫಿಟ್ ಮಾಡ್ಕೋಬೋದು. ಆ್ಯಂಡ್ ಇದೇನಿದೆ ಇದು ಹ್ಯಾಂಡಲ್ಲು, ಇದು ಕೂಡ ಸ್ವಲ್ಪ ಹಿಂಗೆ ಮೇಲೆ ಕೆಳಗೆ ಆಡಿಸ್ಬೋದು. ಸೊ ಇದು ಒಂದು ಸರ್ಪ್ರೈಸಿಂಗ್ ವಿಡಿಯೋ ಆಗಿತ್ತು. ಫೈನಲಿ ಆಫ್ಟರ್ ಮೆನಿ ಡೇಸ್ ಈ ಸರ್ಪ್ರೈಸ್ ಅನ್ನೋದು ಫೈನಲಿ ಅದು ನೆರವೇರಿತು. ಫಸ್ಟ್ ಕ್ರೈಯಿಂದನೇ ಸ್ವಲ್ಪ ಲೇಟ್ ಆಗಿತ್ತು ಈ ಸರ್ಪ್ರೈಸು. ಸೊ ಅವಳು ಮಾತ್ರ ಈ ಸೈಕಲ್ ನೋಡಿ ತುಂಬ ಖುಷಿಯಾಗಿದ್ದಾಳೆ. ಓಕೆ, ಥ್ಯಾಂಕ್ಸ್ ಫಾರ್ ಇದೇ ಒಂದು ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ಬಾಯ್.